ದೇವರು ನನಗೆ ಬಿಸಿ ರಕ್ತ ಬೇಕು ಅಂತ ಕೇಳುತ್ತೇನ್ರಿ? ಅಥವಾ ದೇವರ ಹೆಸರು ಮೇಲೆ ಈ ಮಾನವ ಈ ಬಲಿ ಅನ್ನುವಂಥ ಒಂದು ಅರ್ಪಣೆಯ ಪದ್ಧತಿಯನ್ನು ಸೃಷ್ಟಿ ಮಾಡ್ಕೊಂಡ್ರಿ. ನಾನು ಏನು ಮಾತಾಡಕತ್ತೀನಿ ಅಂತಂದ್ರೆ, ಪ್ರಪಂಚದೊಳಗೆ ಎಲ್ಲ ಕಡೆ, ಅದರಲ್ಲೂ ವಿಶೇಷವಾಗಿ ಭಾರತದೊಳಗೆ ಈ ಬಲಿ ಕೊಡುವಂಥ ಸಂಪ್ರದಾಯ ಆಳವಾಗಿ ಬೇರೂರೈತ್ರಿ. ಹಂಗಂದ್ರೆ ಇದಕ್ಕೆ ಮೂಲ ಕಾರಣ ಇರಲೇಬೇಕಲ್ರಿ. ಯಾವ ಕಾರಣದಿಂದ ಈ ಬಲಿ ಕೊಡುವ ಸಂಪ್ರದಾಯ ಶುರುವಾಯಿತು ಮತ್ತು ಏನೇನನ್ನು ಬಲಿ ಕೊಡ್ತಿದ್ರು, ಅದಾದ ಮೇಲೆ ಯಾವ ನಂಬಿಕೆಯ ಮೇಲೆ ಇವಾಗಲೂ ಕೂಡ ಈ ಒಂದು ಬಲಿ ಕೊಡುವ ಸಂಪ್ರದಾಯ ಜೀವಂತವಾಗಿ ಉಳ್ಕೊಂಡೈತ್ರಿ. ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿರೇನ್ರಿ? ಯೋಚನೆ ಮಾಡಿರ್ಲಿಕ್ಕಂದ್ರೂ ಪರವಾಗಿಲ್ಲ, ಈ ವಿಡಿಯೋ ಪೂರ್ತಿ ನೋಡ್ರಿ, ಎಲ್ಲ ಅರ್ಥ ಆಗುತ್ತೆ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ತನ್ಕೋತೀನಿ. ನಾನು ನೋಡ್ರಿ ಹಿಂಗದ್ದೀನಿ. ಇವತ್ತು ನಾವು ಅದೀವಿ ರಾಯಚೂರು ಜಿಲ್ಲೆಯ ಊರಿನ ಜಾತ್ರೆಯೊಳಗೆ. ಯಾವ ಜಾತ್ರೆ? ಮಾರೆಮ್ಮವ್ವನ ಜಾತ್ರೆ. ಈ ಮಾರೆಮ್ಮವ್ವನ ಜಾತ್ರೆ ಒಳಗೆ ಬಲಿಗಳನ್ನು ಕೊಡ್ತಾರ, ಪ್ರಾಣಿ ಬಲಿಗಳನ್ನು. ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಒಂದು ಕಾಲದೊಳಗೆ ಅಂದ್ರೆ ರಾಜರು ಮಹಾರಾಜರು ಏನಿದ್ರಲ್ಲ, ಆ ಕಾಲದೊಳಗೆ ಸಾಮ್ರಾಜ್ಯಗಳನ್ನು ಗೆಲ್ಲಬೇಕು ಅನ್ನುವಂತಹ ಚಟಕ್ಕಾಗಿ, ಮಳೆ ಬೆಳೆ ಆಗಬೇಕು ಅನ್ನುವಂಥ ಹಠಕ್ಕಾಗಿ ಶುರುವಾದಂಥ ಈ ಬಲಿ ಪದ್ಧತಿ ಇಲ್ಲಿವರೆಗೂ ಜೀವಂತವಾಗಿ ಉಳ್ಕೊಂಡೈತ್ರಿ. ಇತಿಹಾಸಕಾರರು ಹೇಳೋ ಪ್ರಕಾರ ನಿಯೋಲಿಥಿಕ್ ಅಂದ್ರೆ ನವಶಿಲಾಯುಗ ಏನು ಕಾಲ ಇತ್ತಲ್ರಿ, ಆ ಕಾಲಮಾನದಿಂದ ಈ ಬಲಿ ಕೊಡುವಂಥ ಸಂಪ್ರದಾಯ ಶುರುವಾಗೈತಿ ಅಂತ ನಂಬುತ್ತಾರೆ. ಅಷ್ಟಕ್ಕೂ ಈ ಬಲಿ ಅನ್ನುವಂಥ ಪದದ ವ್ಯಾಖ್ಯಾನ ಏನ್ರಿ? ಇದ್ರ ಅರ್ಥ ಏನು? ಅರ್ಥ ಏನು ಅಂದ್ರೆ ಅರ್ಪಣೆ ಮಾಡೋದ್ರಿ. ಅಂದ್ರೆ ತನಗಿಷ್ಟವಾದದ್ದನ್ನು ಅಥವಾ ಬಹಳ ಬೆಲೆ ಬಾಳುವಂಥ ಜೀವವನ್ನು ದೇವರಿಗೆ ಅರ್ಪಣೆ ಮಾಡುವುದರ ಮುಖಾಂತರ ದೇವರನ್ನು ಪ್ರಸನ್ನಗೊಳಿಸೋದು ಅನ್ನುವಂಥ ಒಂದು ನಂಬಿಕೆ. ನಾನು ನನ್ನ ಮೊಬೈಲಿನ ಲೆನ್ಸಿಗೆ ಒಂದು ಲೆನ್ಸ್ ಕ್ಯಾಪ್ ಹಾಕಿನಿ. ಆ ಕ್ಯಾಪ್ ಹಾಕಿದ್ದಕ್ಕೆ ಇಲ್ಲಿ ಸೂರ್ಯನ ಕಿರಣಗಳು ಯಾವ ರೀತಿ ಕಾಣ್ತವೆ ನೋಡ್ರಿ. ಪ್ರಾರಂಭಿಕ ಹಂತದೊಳಗೆ ಮನುಷ್ಯ ಪ್ರಕೃತಿಗೆ ಬಹಳ ಅಂದ್ರೆ ಬಹಳ ಎದುರ್ತಿದ್ದ ರೀ. ಅವಂಗೆ ಭಾಳ ಭಯ ಇತ್ತು ಪ್ರಕೃತಿಗೆ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ಯಾವಾಗ ಯಾವ ಥರದ ಗಾಳಿ ಬೀಸುತ್ತೋ ಗೊತ್ತಿಲ್ಲ, ಯಾವಾಗ ನೀರು ಬರುತ್ತೋ ಗೊತ್ತಿಲ್ಲ, ಯಾವಾಗ ಬೆಂಕಿ ಹತ್ಕೊಂಡ್ಬಿಡುತ್ತೋ ಗೊತ್ತಿಲ್ಲ. ಪ್ರಕೃತಿಯೊಳಗೆ ಇಷ್ಟೆಲ್ಲ ವಿಸ್ಮಯಗಳದಾವ. ಹಂಗಾಗಿ ಮನುಷ್ಯ ತನ್ನ ಕೈಲಿ ಏನು ನಿಯಂತ್ರಿಸೋಕ್ಕಾಗಲ್ವೋ, ಅಂದ್ರೆ ಅವನಿಗೆ ಗಾಳಿಯನ್ನು ನಿಯಂತ್ರಿಸೋಕ್ಕಾಗಲ್ಲ, ನೀರನ್ನು ನಿಯಂತ್ರಿಸೋಕ್ಕಾಗಲ್ಲ, ಬೆಂಕಿಯನ್ನು ನಿಯಂತ್ರಿಸೋಕ್ಕಾಗಲ್ಲ. ಇದೇ ರೀತಿ ಅವನಿಗೆ ಯಾವ್ಯಾವ ನಿಯಂತ್ರಿಸೋಕ್ಕಾಗಲ್ವೋ ಅವುಗಳ ಮೇಲೆ ಅವ ದೈವ ಅಂತ ನಂಬಕ್ಕೆ ಶುರು ಮಾಡಿದ, ದೈವದ ಭಕ್ತಿಯನ್ನು ಇಡೋಕ್ಕೆ ಶುರು ಮಾಡಿದ. ನಿಮಗೆ ಗೊತ್ತೇನ್ರಿ, ನಾವು ಯಾಕೆ ಗಂಗೆ ಸ್ಥಳಕ್ಕೆ ಹೋಗಿ ಪೂಜೆ ಮಾಡ್ತೀವಿ ಅಂತೇಳಿ, ನಾವು ಯಾಕೆ ಬೆಂಕಿಗೆ ಪೂಜೆ ಮಾಡ್ತೀವಿ ಅಂತೇಳಿ, ನಾವು ಯಾಕೆ ಗಾಳಿಗೆ ಪೂಜೆ ಮಾಡ್ತೀವಿ ಅಂತೇಳಿ ಈಗ ಗೊತ್ತಾಯ್ತಾ? ಹಾಂ, ಇದೇ ಕಾರಣಕ್ಕೆ ರೀ. ಅವನ ಕೈಲಿ ಅವುಗಳನ್ನ ನಿಯಂತ್ರಿಸೋಕೆ ಆಗ್ತಿರ್ಲಿಲ್ಲ. ಅದೊಂದು ದೊಡ್ಡ ಶಕ್ತಿಯಪ್ಪ ಅಂತ ಅವ್ನಿಗೆ ಭಯ ಇತ್ತು. ಆ ಭಯ ಏನಿತ್ತಲ್ಲ, ಆ ಭಯದಿಂದ ಅವನು ಅದಕ್ಕೆ ಶರಣಾಗ್ಬಿಟ್ಟ. ಅವಾಗ ಏನು ಶರಣದಲ್ಲ, ಅಲ್ಲಿಂದ ಶುರುವಾಯ್ತು ನೋಡ್ರಿ ಈ ಬಲಿ ಕೊಡುವಂಥ ಸಂಪ್ರದಾಯ. ಮೊದಲು ಬ್ಯಾಟಿಯಾಡಕ್ಕೆ ಹೋಗ್ತಿದ್ರು. ಆ ಬ್ಯಾಟಿಯಾಡಕ್ಕೆ ಹೋದಾಗ ಅವರು ಹಿಡ್ಕೊಂಬಂದಂತಹ ಬ್ಯಾಟಿಯ ರಕ್ತವನ್ನು ಭೂಮಿಗೆ ಅರ್ಪಿಸ್ತಿದ್ರು. ಅಲ್ಲಿಗೆ ಭೂಮಿಯನ್ನು ಕೂಡ ತಾನು ನಿಯಂತ್ರಿಸೋಕ್ಕಾಗದೇ ಇರುವಂಥ ದೊಡ್ಡ ಶಕ್ತಿ ಅಂತ ಅವ ನಂಬಿದ್ದ. ಯಾವ್ಯಾವ ಶಕ್ತಿಗಳು ಈ ರೀತಿ ಅದಾವೋ ಅವುಗಳಿಗೆಲ್ಲವೂ ಕೂಡ ಅವ ಹೆದರ್ತಾ ಭಕ್ತಿಯನ್ನು ಅರ್ಪಿಸ್ತಾ ಬಂದ. ಈ ಸಂಪ್ರದಾಯ ಶುರುವಾಗಿದ್ದು ಈ ರೀತಿ ರೀ. ಈಗ ಸದ್ಯಕ್ಕೆ ಯಾವ ನಂಬಿಕೆಯ ಮೇಲೆ ಇದು ಇನ್ನೂ ನಿಂತೈತಿ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಬರ್ರಿ, ಇಲ್ಲಿ ಬಲಿ ಕೊಡತ್ತಾರ, ಯಾವ್ಯಾವ ಮರಿಗಳಿದಾವೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಬಲಿಗಳನ್ನ ಅಷ್ಟೇ ತೋರಿಸ್ತೇನೆ ರೀ, ಆದ್ರೆ ಅವುಗಳನ್ನ ಹೆಂಗೆ ಬಲಿ ಕೊಡ್ತಾರ ಅಂತ ತೋರಿಸಂಗಿಲ್ಲ. ಯಾಕಂದ್ರೆ ಯೂಟ್ಯೂಬಿನ ಕಮ್ಯುನಿಟಿ ಗೈಡ್ಲೈನ್ಸ್ ಅದನ್ನು ಒಪ್ಪಲ್ಲ, ಅದು ಹಿಂಸೆಯನ್ನು ಪ್ರಚೋದಿಸಲ್ಲ. ಇನ್ನೊಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಂಡ್ಬಿಡ್ರಿ, ಅಲ್ಲಿಗೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಅದೇನಂದ್ರೆ, ಈಗ ನನ್ನ ಕಣ್ಣು ಮುಂದೆ, ಅಂದರೆ ನಾನು ಯಾವ ಊರಾಗದೀನಿ ಆ ಊರಾಗ ನನ್ನ ಮುಂದೆನೇ ಬಲಿಗಳನ್ನು ಕೊಡ್ತಾರೆ, ಪ್ರಾಣಿ ಬಲಿಯನ್ನು. ದಕ್ಷಿಣ ಭಾರತದೊಳಗೆ ಅಂದರೆ ನಮ್ಮ ಸೈಡ್ ಮಾರಿ ಹಬ್ಬ ಅಂತೇಳಿ ಮಾಡ್ತಾರೆ ರೀ. ಈಗೇನು ಹೇಳಿದ್ನಲ್ಲ ನಾನು, ಮಾರೆಮ್ಮವ್ವನ ಜಾತ್ರೆ ಅಂತೇಳಿ. ಈ ಮಾರಿ ಹಬ್ಬ ಮಾಡುವಾಗ ಕುರಿ ಆಗಿರ್ಬೋದು, ಕೋಣ ಆಗಿರ್ಬೋದು, ಬೇರೆ 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 ಬಲಿಗಳನ್ನು ಕೊಡ್ತಾರೆ. ಏನು ನಂಬಿಕೆ ಅಂದರೆ, ಊರಿನ ರಕ್ಷಣೆಗೋಸ್ಕರ ಪ್ರಾಣಿ ಬಲಿಗಳನ್ನು ಕೊಡೋದು ಅತ್ಯಗತ್ಯ ಅಂತ ನಂಬ್ತಾರೆ. ಮತ್ತು ತಮ್ಮ ವೈಯಕ್ತಿಕ ಹರಕೆಗಳು ಸಹ ಇರ್ತವೆ. ನಾನು 3 ವರ್ಷ ಈ ಥರ ನಿನಗೆ ಬಲಿಗಳನ್ನು ಕೊಡ್ತೀನವ್ವ, ನನಗೆ ಈ ರೀತಿ ಏಳಿಗೆಗಳನ್ನು ಮಾಡು ಅಂತ ಬೇಡಿಕೆಗಳಿರ್ತವೆ, ಹರಕೆಗಳಿರ್ತವೆ. ಅವುಗಳನ್ನು ತೀರ್ಸೋಕ್ಕೋಸ್ಕರ ವರ್ಷ 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 ಬಲಿಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ಈ ಊರೊಳಗೆ ಹಿಂದಿನ 2 ವರ್ಷ ಜಾತ್ರೆ ಮಾಡಿಲ್ಲ. ಯಾಕಂದ್ರೆ ಅದೊಂದು ಬೇರೆ ವಿಚಾರ ರೀ. ಅದು ನಿಮ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಆಸಕ್ತಿ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ತಿಳಿಸ್ತೀನಿ ಏನಾಗಿತ್ತು ಅನ್ನೋ ಕಾರಣಕ್ಕೆ ಜಾತ್ರೆನ ನಿಲ್ಲಿಸಿದ್ರು ಅಂತ. ಈಗ ಮತ್ತೆ ಶುರುವಾಗೈತಿ, ಮತ್ತೆ ಜನ ಪೊಲೀಸ್ ಸೆಕ್ಯೂರಿಟಿ ಜೊತೆ ಮುಂದುವರಿಯಾಗತ್ತಾರೆ. ಈ ಬಲಿ ಸಂಪ್ರದಾಯದೊಳಗೆ ನಾನಾ ಥರದ ಬಲಿಗಳದಾವ್ರಿ. ನಿಮ್ಗೆ ಗೊತ್ತಿದ್ದ ಹಾಗೆ ನಾವು ದೇವ್ರ ಗುಡಿ ಮುಂದೆ ಕುಂಬಳಕಾಯಿ ಹೊಡಿತೀವಿ, ನಿಂಬೆಹಣ್ಣು ಕಟ್ ಮಾಡ್ತೀವಿ, ಅದಾದಮೇಲೆ ಓತು, ಕುರಿ, ಕ್ವಾಣ, ಕೋಳಿ, ಈ ಥರ ನಾನಾ ಥರದ ಬಲಿಗಳನ್ನು ಕೊಡ್ತೀವಿ ರೀ. ಹಿಂದಿನ ಕಾಲದೊಳಗೆ ಒಂದು ನಂಬಿಕೆ ಇತ್ತು. ಅಂದ್ರೆ ಪ್ರಾಚೀನ ಕಾಲದ ಒಂದು ನಂಬಿಕೆಯ ಪ್ರಕಾರ ಶಕ್ತಿಶಾಲಿ ಬಲಿ ಅಂದ್ರೆ
ಮನುಷ್ಯ ರೀ. ನಿಜವಾಗ್ಲೂ ನಡೆದಿರುವಂಥ ಘಟನೆಗಳಿವೆಲ್ಲ, ಉಲ್ಲೇಖಗಳದಾವ್ರಿ. ನರಬಲಿಯನ್ನು ಕೊಡ್ತಿದ್ರು. ಅತ್ಯಂತ ಶಕ್ತಿಶಾಲಿ ಬಲಿ ಅಂದ್ರೆ ಅದು ನರಬಲಿ. ಸೊ ಮನುಷ್ಯನನ್ನು ಬಲಿಯನ್ನಾಗಿ ದೇವರಿಗೆ ಅರ್ಪಿಸ್ತಿದ್ರು, ಮನುಷ್ಯನನ್ನೇ ಕೊಂದು ದೇವರಿಗೆ ಅರ್ಪಿಸ್ತಿದ್ರು. ಇಮ್ಯಾಜಿನ್ ಮಾಡ್ಕೊಡ್ರಿ, ಈ ಥರದ ಘಟನೆಗಳು ಸಾಕಷ್ಟು ನಡೆದಾವ ಹಿಂದಿನ ಕಾಲದೊಳಗೆ. ಇವಾಗ ಏನಾದರೂ ಅದು ಇತ್ತಂದ್ರೆ ಹೆಂಗಿರ್ತೈತೆ ರೀ? ಭಯ ಆಗತ್ತಲ್ಲ. ಈ ಬಲಿ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಸಣ್ಣ ಕತೆ ಐತ್ರಿ. ಸಣ್ಣದಂದ್ರೆ ಸಣ್ಣದು, ಅದನ್ನ ಹೇಳ್ತೀನಿ ರೀ, ಕೇಳಿಸ್ಕೊರಿ. ಏನಂದ್ರೆ, ಇಬ್ಬರು ದೋಸ್ತರು ಒಂದು ಕಾಡೊಳಗೆ ಹೊಂಟಿರ್ತಾರಂತ. ಹಿಂಗೆ ಕಾಡೊಳಗೆ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಒಂದು ಕಾಡು ಮನುಷ್ಯರ ಗ್ಯಾಂಗ್ ಬರ್ತಂತ್ರಿ. ಆ ಕಾಡು ಮನುಷ್ಯರ ಗ್ಯಾಂಗ್ ನರಬಲಿಯನ್ನು ಹುಡುಕ್ತಿರ್ತೈತ್ರಿ. ಸಡನ್ನಾಗಿ ಒಬ್ಬ ದೋಸ್ತ ದೂರದಿಂದ ಅಬ್ಸರ್ವ್ ಮಾಡ್ದೇನೆ ಹೋಗಿ ಬಡ 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 ಗಿಡ ಹತ್ತಿ ಬಿಡ್ತಾನೆ ರೀ. ಇನ್ನೊಬ್ಬ ಹಂಗೆ ಗಿಡ ಹತ್ತಕ್ಕೆ ಬರಂಗಿಲ್ಲ, ದಬ 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 ಓಡಿ ಹೋಗಿ ಯಾವುದೋ ಒಂದು ತೆಗ್ನೆ ಬಿದ್ದು ಬಿಡ್ತಾನೆ ರೀ. ಆ ತೆಗ್ನೆ ಬಿದ್ದ ತಕ್ಷಣ ಆ ಕಾಡು ಮನುಷ್ಯರೆಲ್ಲ ಬಂದ್ಗೇಸಿ ಆ ತೆಗ್ನೆ ಬಿದ್ದವನ್ನ ಹಿಡ್ಕೊಂಡು ಗೇಸಿ ತೊಗೊಂಡು ಹೋಗ್ತಾರೆ ರೀ. ಇವ ಇನ್ನೊಬ್ಬ ಗಿಡ ಹತ್ತಿ ಅಲ್ಲೇ ಉಳ್ಕೊಂಡ. ಇವನ್ನ ಕರ್ಕೊಂಡು ಹೋಗ್ತಾರೆ ಇವರು, ತೆಗ್ನೆ ಬಿದ್ದವನ್ನ ಕರ್ಕೊಂಡು ಹೋಗಿ, ಆಯಿತು ಇನ್ನೇನು ಬಲಿ ಕೊಡ್ಬೇಕ್ರಿ ಎಲ್ಲರೂ, ಆಯ್ತು ಇನ್ನೇನು ತಲೆ ಕಡಿಬೇಕು ಒಂದು, ಆಯ್ತು ಹೋಗಿ ನಿಂದಿರ್ಸ್ಯಾರ. ಸೊ ಇನ್ನೇನು ಕಡಿಬೇಕು ಅನ್ನೋದ್ರೊಳಗಡೆ ಅವನು ಕಾಲೊಳಗೆ ಕಿರ್ಬಟ್ಟೊಳಗೆ ರಕ್ತ ಏನೋ ಬರಾಕತ್ತಿರ್ತೈತೆ ರೀ. ಅಲ್ಲ, ಕಿರ್ಬಲ್ ಸ್ವಲ್ಪ ಏನೋ ಡ್ಯಾಮೇಜ್ ಆಗಿರ್ತೈತೆ ರೀ. ಒಂದು ಡ್ಯಾಮೇಜ್ ಆಗಿದ್ದಕ್ಕೆ ನೋಡಿದ ತಕ್ಷಣ ಅವರಿಗೆ ಇದು ಅಪಶಕನ ಆಗುತ್ತಾ ಅಂತ ಹೇಳ್ಬಿಟ್ಟು ಅವರು ಅವನ್ನ ಬಿಟ್ಟು ಕಳಿಸಿಬಿಡ್ತಾರೆ ರೀ. ಬಿಟ್ಟು ಕಳಿಸಿದ ತಕ್ಷಣ ಅವ ವಾಪಸ್ ಬರ್ತಾನೆ ರೀ. ಬಂದ ಮೇಲೆ ಅವ್ನ ದೋಸ್ತಿನ ಭೇಟಿ ಆಗ್ತಾನೆ. ಅವ್ನ ದೋಸ್ತಿಗೆ ಹೇಳ್ತಾನೆ, ದೋಸ್ತ ಥ್ಯಾಂಕ್ಸ್ಲೇ, ನೀ ಗಿಡ ಹತ್ತಿದ್ದಕ್ಕೆ. ನೀ ಗಿಡ ಹತ್ತಿರ್ಲಿಲ್ಲ ಅಂದ್ರೆ ನಾವು ಓಡೋಗಿ ತೆಗ್ನೆ ಬೀಳ್ತಿರ್ಲಿಲ್ಲ, ಅವ್ರನ್ನ ಕರ್ಕೊಂಡು ಹೋಗಿರ್ಲಿಲ್ಲ, ನಾ ಮುಕ್ಕಾಗಿನ ಅಂತ ಹೇಳ್ಬಿಟ್ಟು ಅವ್ರು ನನ್ನನ್ನು ಬಿಡ್ತಾ ಇರಲಿಲ್ಲ ಅಂಥೇಳಿ ಅಂದಾಗ ಅವ್ನು ಗಾಬರಿ ಆಗತ್ತೆ ರೀ ಮ್ಯಾಗಿದ್ದವಂಗೆ. ಯಾಕಂದ್ರೆ ಅವ ವಾಪಸ್ ಇವಂಗೆ ಹೇಳ್ತಾನೆ, ನಿನಗೂ ಥ್ಯಾಂಕ್ಸ್ಲಿ ಅಂತೇಳಿ. ಇವ ನನಗೆ ಯಾಕೆ ನೀ ಥ್ಯಾಂಕ್ಸ್ ಹೇಳಕತ್ತಿ ಅಂತ ಕೇಳ್ತಾನೆ ರೀ. ಹಂಗೆ ಕೇಳಿದಾಗ ಅವ್ ಮ್ಯಾಲಿದ್ದವ ಏನು ಹೇಳ್ತಾನೆ ಹೇಳ್ರಿ, ಇಲ್ಲ ನಿನಗೆ ಮುಕ್ಕಾಗೈತೆ ಅಂತೇಳಿ ನೀನು ಬಿಟ್ಟಾರ ಅವರು, ಅಕಸ್ಮಾತ್ ನಾನು ಕರ್ಕೊಂಡು ಹೋಗಿದ್ರೆ ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ನಾನು ಇದರಿಂದ ನಿಮ್ಗೇನು ಹೇಳಕತ್ತೀನಿ ಅಂದ್ರೆ, ಒಂದು ನಂಬಿಕೆಯ ಪ್ರಕಾರ ಈಗಲೂ ಕೂಡ ಒಂದು ನಂಬಿಕೆ ಐತ್ರಿ. ದೇವರಿಗೆ ಕೊಡುವಂಥ ಯಾವುದೇ ಪ್ರಾಣಿ ಬಲಿಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅವುಗಳಿಗೆ ಮುಕ್ಕಾಗಿರಬಾರ್ದು ಅಂತ ಒಂದು ನಂಬಿಕೆ ಐತ್ರಿ. ಉದಾಹರಣೆಗೆ ನಿಮಗೆ ಕೋಡು ಮುರಿದಿರಬಾರ್ದು ಅಥವಾ ಬಿಳಿ ಕೂದಲಿರಬಾರ್ದು, ಏನೇನೋ ಇರ್ತಾವ್ರಿ ಅವು. ಆ ಥರದ ಒಂದಿಷ್ಟು ನೀತಿ ನಿಯಮಗಳದಾವ್ರಿ ಅದಕ್ಕೆ. ರಕ್ತ ಅನ್ನೋದು ಜೀವಶಕ್ತಿಯ ಸಂಕೇತ. ಅದನ್ನು ಹಿಂದೆ ನಂಬಿಕೊಂಡು ಬಂದವರು ಆ ಜೀವಶಕ್ತಿಯನ್ನು ಅಂದರೆ ರಕ್ತವನ್ನು ದೇವರಿಗೆ, ದೈವಕ್ಕೆ ಅರ್ಪಿಸೋದರ ಮುಖಾಂತರ ದೈವದ ಶಕ್ತಿಯನ್ನು ಬದಲಾಗಿ ಅವರು ಪಡ್ಕೊಳ್ಬೇಕು ಅನ್ನೋ ಒಂದು ನಂಬಿಕೆ, ತಾರ್ಕಿಕವಾದಂತಹ ನಂಬಿಕೆ ರೀ ಇದು. ಈಗ ನಾವು ಬಲಿ ಪದ್ಧತಿಯನ್ನು ಕುರಿ, ಕೋಳಿ, ಕೋಣ ಈ ಥರದ್ದೆಲ್ಲ ನೋಡ್ತೀವಿ ರೀ. ಆದ್ರೆ ವೇದ ಕಾಲದೊಳಗೂ ಈ ಒಂದು ಪದ್ಧತಿ ಇತ್ತು. ಆವಾಗ ಅಗ್ನಿಗೆ ಹಾಲು, ತುಪ್ಪ ಎಲ್ಲವನ್ನು ಹಾಕೋದ್ರ ಮುಖಾಂತರ ಇದನ್ನು ಪಾಲನೆ ಮಾಡ್ತಿದ್ರು. ನಾನು ಈ ಡೊಳ್ಳಿನ ನಾದವನ್ನು ರೆಕಾರ್ಡ್ ಮಾಡಬೇಕಾದ್ರೆ ಬಂದು ನನ್ನ ಮೊಬೈಲನ್ನು ಕಸ್ಕೊಂಡು ಹೋಗ್ತಾರೆ. ಮತ್ತೆ ಎಲ್ಲ ಮುಗಿದಾದ ಮೇಲೆ ನನಗೆ ಮೊಬೈಲ್ ಕೊಟ್ಟರು. ಅದರಲ್ಲೂ ಮೊಬೈಲ್ನಲ್ಲಿದ್ದಂತಹ ಕೆಲವು ಫುಟೇಜ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಕಾರಣ ಏನೇ ಇರಲಿ, ಆದರೆ ಅವ್ರ ಊರಿನ ಸೇಫ್ಟಿಗೋಸ್ಕರ ಯೋಚನೆ ಮಾಡ್ತಿದ್ದಾರೆ ಅಷ್ಟೇ. ಆ ಕಾರಣಕ್ಕಾಗಿ ನಾನು ಈ ಊರಿನ ಹೆಸರನ್ನು ಎಲ್ಲೂ ಮೆನ್ಷನ್ ಮಾಡಿಲ್ಲ. ನಾನು ಈ ವಿಡಿಯೋ ಯಾಕೆ ಮಾಡಿದೆ ಅಂತಂದರೆ, ಒಂದೇ ಕನ್ಸರ್ನು, ನಮ್ಮ ಪೂರ್ವಜರು ಅಥವಾ ನಮ್ಮ ಹಿಂದಿನ ಕಾಲದವರು ಯಾವ್ಯಾವ ಸಂಪ್ರದಾಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವುಗಳನ್ನು ಫಾಲೋ ಮಾಡೋಣ, ಬೇಡ ಅಂತಿಲ್ಲ. ಆದರೆ ಅವುಗಳನ್ನು ಅರ್ಥ ಮಾಡ್ಕೊಂಡು ಫಾಲೋ ಮಾಡೋಣ ಅನ್ನೋದು ನನ್ನೊಂದು ಕನ್ಸರ್ನು ಅಷ್ಟೇ. ನೋಡ್ರಿ ಇಲ್ಲಿ ಬಾವಿ ಹೆಂಗೈತೆ ಅಂತೇಳಿ. ಸೊ ಮುಂದೆ ಹೋಗಿ ನೋಡಿದಾಗ ನಿಮಗೆ ನೋಡ್ರಿ ಇಲ್ಲಿ ನಮ್ಮ ಕರ್ನಾಟಕದಾಗ, ನಮ್ಮ ಇಂಡಿಯಾದಾಗ, ಅದರಾಗೂ ಕೂಡ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕದಾಗ ಈ ಮೂಢನಂಬಿಕೆ ಅನ್ನೋದು ಎಷ್ಟು ಆಳವಾಗಿ ಬೇರೂರೈತಿ ಅಂದ್ರೆ ಸಣ್ಣ ಕರಲ್ರಿ. ನೋಡ್ರಿ ನೀವು, ಕಾಯಿ ಅಂತ, ಬಟ್ಟೆ ಅಂತ, ಫೋಟೋ ಅಂತ, ಯಪ್ಪ ಇಲ್ಲಿ ನೋಡ್ರಿ, ಇದೆಲ್ಲ ಒಗೆದು ಒಂದು ಕಾಲದೊಳಗೆ ಸ್ವಚ್ಛವಾಗಿ ಕುಡಿಯೋಕ್ಕೆ ನೀರು ಬಳಸ್ತಿದ್ದಂತಹ ಜಾಗ ಇದು. ಇಂಥ ಬಾವಿ ಇವತ್ತು ಹಾಳಾಗಿ ನಿಂತೈತಿ. ಇದಕ್ಕೆಲ್ಲ ಕಾರಣ ಯಾರು ಹೇಳ್ರಿ? ನಾವೇ. ಎಜುಕೇಷನ್ ತೊಗೋತೀವಿ, ಎಲ್ಲ ತೊಗೋತೀವಿ, ಆದರೂ ಕೂಡ ಮೂಢನಂಬಿಕೆಯನ್ನು ಫಾಲೋ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ, ಯಾವುದು ಗೊತ್ತಲ್ರಿ, ಶೇರ್ ಮಾಡೋದನ್ನು. ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.